ನಾನು ಡಾಕ್ಟರ್ ಆದರ್ಶ್ ಸಿ.ಕೆ, ಚೀಫ್ ಆಫ್ ಗ್ಯಾಸ್ಟ್ರೆಂಟಾಲಜಿ, ಹೆಪಟಾಲಜಿ ಆ್ಯಂಡ್ ಅಡ್ವಾನ್ಸ್ಡ್ ಎಂಡೋಸ್ಕೋಪಿ, ಗ್ಲೆನಿಗಲ್ಸ್ BGS ಹಾಸ್ಪಿಟಲ್ ಬ್ಯಾಂಗ್ಳೂರು. ಸೊ ಇವತ್ತು ನಾವು ಲಾಂಚ್ ಮಾಡ್ತಿರೋದು ಲಿವರ್ ನಾಡ್ಯೂಲ್ ಕ್ಲಿನಿಕ್ ಅವ್ರ ಲಿವರ್ ಸಿಸ್ಟ್ ಕ್ಲಿನಿಕ್ ಅಂತ. ಸೊ ನೀವೆಲ್ಲ ಕೇಳಿದ್ದೀರಾ ಲಿವರ್ ಕ್ಲಿನಿಕ್, ಅವ್ರ ಜಾಂಡೀಸ್ ಕ್ಲಿನಿಕ್, ಅವ್ರ ಹೆಪಟೈಟಿಸ್ ಕ್ಲಿನಿಕ್, ಅವ್ರ ಟ್ರಾನ್ಸ್ಪ್ಲಾಂಟ್ ಕ್ಲಿನಿಕ್. ಈಗ ಲಿವರ್ ನಾಡ್ಯೂಲ್ ಅಥವಾ ಸಿಸ್ಟ್ ಅಂದರೆ ಏನು? ಇದು ನಾವು ಅಲ್ಟ್ರಾಸೌಂಡ್ ಸ್ಕ್ಯಾನ್ ರೆಗ್ಯುಲರಾಗಿ ಈಗ ಹೆಲ್ತ್ ಚೆಕ್ ಮಾಡಿದಾಗ 5 ಜನರಲ್ಲಿ ಒಬ್ಬರಿಗೆ ಇದು ಲಿವರ್ ಸಿಸ್ಟ್ ಅಥವಾ ಲಿವರ್ ನಾಡ್ಯೂಲ್ ಅಂತ ಇರ್ತಾರೆ. ಸೊ ಅವರಿಗೆ ನೆಕ್ಸ್ಟ್ ಪ್ರಶ್ನೆ ಬಂದು ಏನು ಮಾಡಬೇಕು, ಈಗ ಗಡ್ಡೆ ಇದೆ, ನೀರಿನ ಗಡ್ಡೆ ಇದೆ, ಏನು ಮಾಡಬೇಕು ಅನ್ನೋದೊಂದು ಕನ್ಫ್ಯೂಷನ್ ಇರುತ್ತೆ. ಸೊ ನಮ್ಮಲ್ಲಿ ಏನಾಗುತ್ತೆ, ಅಟ್ ಒನ್ ಸ್ಟೆಪ್ ವಿ ಕ್ಯಾನ್ ಕಂಪ್ಲೀಟ್ ಎವ್ಯಾಲ್ಯೂಯೇಷನ್ ಮಾಡಿಕೊಂಡು, ಸೊ ಮೋಸ್ಟ್ ಆಫ್ ದ ಟೈಮ್ ಅವ್ರಿಗೆ ಏನು ಬೇಕಾಗಲಿಕ್ಕಿಲ್ಲ. ಲಿವರ್ ಸಿಸ್ಟ್ ಕ್ಯಾನ್ ಬಿ ಸಮಥಿಂಗ್ ಮೈನರ್, ಬಟ್ ಸಮ್ ಆಫ್ ದೆಮ್ ಕ್ಯಾನ್ ಬಿ ಪ್ರೀ ಕ್ಯಾನ್ಸರಸ್ ಆರ್ ಕ್ಯಾನ್ ಬಿ ಕ್ಯಾನ್ಸರಸ್ ಆರ್ ಮೇ ರಿಕ್ವೈರ್ ಸಮ್ ಅದರ್ ಮೊಡ್ಯಾಲಿಟಿ ಆಫ್ ಟ್ರೀಟ್ಮೆಂಟ್. ಸೊ ಅವರಿಗೆ ಫರ್ದರ್ ಎವ್ಯಾಲ್ಯೂಷನ್ ಬೇಕಾಗುತ್ತೆ. ಮೆನಿ ಟೈಮ್ಸ್ ಪೇಷಂಟ್ಸ್ ಗೆಟ್ ಫಾಲ್ಸ್ಲಿ ಅಶ್ಯೂರ್ಡ್, ಏನಿಲ್ಲ ಬಿಡು ಅಂದ್ಕೊಂಡು ಹೋಗಿರ್ತಾರೆ. 1 year 2 year ಆದಮೇಲೆ ಬರ್ತಾರೆ, ನೋಡೋರು ಲಿವರ್ ಕ್ಯಾನ್ಸರ್ ಎಲ್ಲ ಕಡೆ ಸ್ಪ್ರೆಡ್ ಆಗಿರುತ್ತೆ. ಆವಾಗ ಕೇಳೋರಿಲ್ಲ ಸರ್ ಮುಂಚೆ ಇತ್ತು, ಯಾರು ಏನು ಹೇಳಿಲ್ಲ, ನಮಗೆ ಗೊತ್ತಿರಲಿಲ್ಲ, ವಿ ಮಿಸ್ಡ್ ಇಟ್ ಅಂತಾರೆ. ಸೊ ಆ ಥರ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ನಾವು ಈ ಲಿವರ್ ನಾಡ್ಯೂಲ್ ಕ್ಲಿನಿಕ್ ಅಂತ ತೆಗೆದಿರೋದು. ಸೊ ದಟ್ ನಾವಿರ್ಬೋದು, ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಇರ್ಬೋದು, ರೇಡಿಯಾಲಜಿಸ್ಟು, ಆಂಕಾಲಜಿಸ್ಟು, ಫಿಸಿಷಿಯನ್, ಎವ್ರಿಬಡಿ ವಿಲ್ ಬಿ ಪಾರ್ಟ್ ಆಫ್ ದ ಟೀಮ್. ಸೊ ಅಕಾರ್ಡಿಂಗ್ ಟು ದ ಫೈಂಡಿಂಗ್ಸ್ ಅದ್ರಲ್ಲಿ ಏನು ಬರುತ್ತೆ, ಈಗ ಬೇಸಿಕ್ ರಕ್ತ ಪರೀಕ್ಷೆ, CT ಸ್ಕ್ಯಾನ್ ಮಾಡ್ತೇವೆ, ರಿಪೋರ್ಟ್ಸಲ್ಲಿ ಏನು ಬರುತ್ತೆ ಅದನ್ನು ನೋಡಿಕೊಂಡು ಮೋಸ್ಟ್ ಆಫ್ ದ ಟೈಮ್ ಪೇಷಂಟಿಗೆ ಮೆಡಿಸಿನ್ಸ್ ಅಥವಾ ಸಿಂಪಲ್ ರಿಯಶ್ಯೂರೆನ್ಸಲ್ಲೇ ಸಾಕಾಗ್ಬೋದು. ಕೆಲವರಿಗೆ ಬಯಾಪ್ಸಿ ಬೇಕಾಗ್ಬೋದು, ಕೆಲವರಿಗೆ ಸರ್ಜರಿನೂ ಬೇಕಾಗ್ಬೋದು, ಕೆಲವರಿಗೆ ಟ್ರಾನ್ಸ್ಪ್ಲಾಂಟು ಬೇಕಾಗ್ಬೋದು. ಸೊ ಡಿಪೆಂಡಿಂಗ್ ಆನ್ ದ ಸಿಂಪ್ಟಮ್ಸ್, ಡಿಪೆಂಡಿಂಗ್ ಆನ್ ದ ಫೈಂಡಿಂಗ್ಸ್ ನಾವು ಅದನ್ನು ಡಿಸೈಡ್ ಮಾಡ್ಬೋದು. ಮುಂಚೆ ಪೇಷಂಟ್ ಒಂದು ಡಾಕ್ಟ್ರಿಂದ ಇನ್ನೊಂದು ಡಾಕ್ಟ್ರಿಗೆ, ಅಲ್ಲಿಂದ ಇನ್ನೊಂದು ಡಾಕ್ಟ್ರಿಗೆ ಆ ಥರ ಹೋಗಬೇಕಿತ್ತು, ಒಂದು ಪಿಲ್ಲರ್ ಟು ಪೋಸ್ಟ್. ಈಗ ಇದು ಮಾಡೋದ್ರಿಂದ ಆಲ್ ಡಾಕ್ಟರ್ಸ್ ವಿಲ್ ಬಿ ಅಂಡರ್ ಒನ್ ರೂಟ್. ಸೊ ಒಂದು ಸತಿ ಪೇಷಂಟ್ ಬಂದರೆ ಕನ್ಫ್ಯೂಷನ್ ಇರೋದಿಲ್ಲ, ಕನ್ಕ್ಲೂಷನ್ ಇರುತ್ತೆ. ಸೊ ಇದು ಪ್ಯಾಕೇಜನ್ನು ಒಂದು ಅಲ್ಟ್ರಾಸೌಂಡ್ ಆದಮೇಲೆ ಯೂಶಲಿ ಮೋಸ್ಟ್ ಆಫ್ ದ ಟೈಮ್ ಜಸ್ಟ್ ಇನ್ 1 ಕನ್ಸಲ್ಟೇಷನಲ್ಲಿ ಎಲ್ಲ ಆಗುತ್ತೆ. ಈಗ CT ಸ್ಕ್ಯಾನ್ ಅಥವಾ ಮತ್ತೊಂದು ಬೇಕಾಯಿತು ಅಂದರೆ ಅದಕ್ಕೆ ಅಡಿಷನಲ್ ಕಾಸ್ಟ್ ಇರುತ್ತೆ. ಅದರ್ವೈಸ್ ಇನ್ ಜಸ್ಟ್ 1 ಕನ್ಸಲ್ಟೇಷನ್ ಎವ್ರಿಥಿಂಗ್ ಕ್ಯಾನ್ ಬಿ ಡನ್. ಇಲ್ಲಿ ಮೋಸ್ಟ್ ಆಫ್ ದ ಟೈಮ್ ಈ ಅಲ್ಟ್ರಾಸೌಂಡ್ ಮಾಡಿಸೋದು ನಾನ್ ಸ್ಪೆಸಿಫಿಕ್ ಸಿಂಪ್ಟಮ್, ಅದು ಹೊಟ್ಟೆ ನೋವು ಇರ್ಬೋದು. ಆ್ಯಂಡ್ ಮೋಸ್ಟ್ ಕಾಮನ್ ಇಸ್ ಜನರಲ್ ಹೆಲ್ತ್ ಚೆಕಪ್. ಈಗ ಸುಮ್ಮನೆ ಸ್ಯಾಟರ್ಡೇಸ್ ಎಲ್ಲರೂ ಹೆಲ್ತ್ ಚೆಕಪ್ಪಿಗೆ ಅಂತ ಬರ್ತಾರೆ, 50 ಅಲ್ಟ್ರಾಸೌಂಡ್ ಆಗುತ್ತೆ. 50ಅಲ್ಲಿ ಅಟ್ಲೀಸ್ಟ್ 10 ಜನಕ್ಕೆ ಇದು ಲಿವರ್ ಸಿಸ್ಟ್ ಅಥವಾ ಲಿವರ್ ನಾಡ್ಯೂಲ್ಸ್ ಅಂತ ಇರುತ್ತೆ. ಮುಂಚೆ ಏನು ಮಾಡ್ತಿದ್ರು, ಅಲ್ಟ್ರಾಸೌಂಡ್ ಮಾಡಿದವರೇ ಹೇಳಿರೋರು ಏನೋ ಒಂದು ಇದೇನು ಆಗಲ್ಲ ಅಥವಾ ಏನೋ ಆಗುತ್ತೆ ಅಂತ, ಅದು ಅಂದಾಜು ಮೇಲೆ ಹೇಳಿರ್ತಾರೆ. ಆ್ಯಂಡ್ ಪೇಷಂಟ್ ಆಲ್ಸೋ ವಿಲ್ ಗೆಟ್ ಕನ್ಫ್ಯೂಸ್. ಈಗ ಒನ್ಸ್ ದೇ ಕಮ್ ಟು ದ ಲಿವರ್ ನಾಡ್ಯೂಲ್ ಕ್ಲಿನಿಕ್, ದೇ ವಿಲ್ ಗೆಟ್ ಎ ಕಂಪ್ಲೀಟ್ ಪಿಕ್ಚರ್. ಪ್ರಾಪರ್ ಇಮೇಜಿಂಗ್ ಬಯಾಪ್ಸಿ ಮಾಡೋ ರಿಕ್ವೈರ್ಮೆಂಟ್ ತುಂಬಾ ಕಮ್ಮಿ ಆಗುತ್ತೆ. ಬ್ಯಾಕ್ಗ್ರೌಂಡ್ ಲಿವರ್ ಫಂಕ್ಷನ್ ಅದು ಹೇಗಿದೆ, ಅದರಲ್ಲಿ ಡ್ಯಾಮೇಜ್ ಲಿವರಲ್ಲಿ ಇದು ಗಡ್ಡೆ ಬಂದಿದೆಯಾ ಅಥವಾ ನಾರ್ಮಲ್ ಲಿವರಲ್ಲಿ ಗಡ್ಡೆ ಬಂದಿದೆಯಾ, ಅದು ಇಂಪಾರ್ಟೆಂಟ್. ಪ್ಲಸ್ ಲೊಕೇಶನ್, ಅದು ಲಿವರ್ ಒಳಗಡೆ ಎಲ್ಲಿ ಯಾವ ಲೊಕೇಶನಲ್ಲಿ ಗಡ್ಡೆ ಇದೆ ಅದು ಸಹ ಯಾವ ಥರದ ಟ್ರೀಟ್ಮೆಂಟ್ ಬೇಕಾಗ್ಬೋದು ಡಿಸೈಡ್ ಮಾಡಿ. ಲಿವರಲ್ಲಿ ವೆರಿ ಇಂಪಾರ್ಟೆಂಟ್ ಸ್ಟ್ರಕ್ಚರ್ಸ್ ಇದ್ದಾವೆ. ಅದು ಭಾಳ ಇಂಪಾರ್ಟೆಂಟ್ ಸ್ಟ್ರಕ್ಚರ್, ಭಾಳ ಹತ್ತಿರ ಇದು ಗಡ್ಡೆಗಳಿದ್ರೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಸಿಂಪಲ್ ಇದು ಭಾಳ ಕಾಂಪ್ಲೆಕ್ಸ್ ಆಗ್ಬೋದು. ಬರೀ ಲೊಕೇಶನ್ ಚೇಂಜ್ ಆದರೆ ಸಿಂಪಲ್ ಟ್ರೀಟ್ಮೆಂಟಿಂದ ಭಾಳ ಕಾಂಪ್ಲೆಕ್ಸ್ ಟ್ರೀಟ್ಮೆಂಟು ಆಗ್ಬೋದು. ಸೊ ಮೆಜಾರಿಟಿ ಜನರಿಗೆ ಸಿಂಪಲ್ ಟ್ರೀಟ್ಮೆಂಟಿಂದ ಇದು ಗಡ್ಡೆಗಳಿಗೆ ಟ್ರೀಟ್ಮೆಂಟ್ ಕೊಡ್ಬೋದು. ಭಾಳ ಇಂಪಾರ್ಟೆಂಟ್ ಕ್ರೂಷಿಯಲ್ ರಕ್ತನಾಳದ ಹತ್ತಿರ ಇದು ಗಡ್ಡೆಗಳಿದ್ರೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡುವಂಥ ಕಂಡೀಷನ್ ಬರ್ಬೋದು. So as we have discussed, so liver nodule ಅಂತ ಬಂದಾಗ ಅಥವಾ ಲಿವರ್ ಅಲ್ಲಿ ಯಾವುದೇ ಗಡ್ಡೆ ಅಂತ ಬಂದಾಗ ಅಥವಾ ಮಾಸ್ ಅಂತ ಬಂದಾಗ ಅಲ್ಟ್ರಾಸೌಂಡ್ ರಿಪೋರ್ಟ್ ಅಲ್ಲಿ ನೀವು ಕಾಮನ್ ಆಗಿ ನೋಡಿರ್ತೀರಾ. ಸ್ಕ್ರೀನಿಂಗ್ ಅಂತ ಮಾಡಿದಾಗ ಸಿಂಪ್ಟಮ್ಸ್ ಏನು ಇರೋದಿಲ್ಲ ಪೇಷಂಟ್ಸ್ಗೆ, ಬಟ್ ರಿಪೋರ್ಟ್ ಅಲ್ಲಿ ಒಂದು ಮಾಸ್ ಇದೆ ಅಥವಾ ಒಂದು ಗಡ್ಡೆ ಇದೆ ಅಥವಾ ಒಂದು ಲೀಷನ್ ಇದೆ ಅಂತ ಬಂದಿರುತ್ತೆ. ಸೊ ಅದನ್ನ ನಾವು ಫರ್ದರ್ ಕ್ಯಾರೆಕ್ಟರೈಸ್ ಮಾಡೋಕ್ಕೆ, ದಟ್ ಈಸ್ ವೇರ್ ಐ ಪ್ಲೇ ಅ ರೋಲ್ ಆಸ್ ಅ ರೇಡಿಯಾಲಜಿಸ್ಟ್ ಟು ಬಿಗಿನ್ ವಿತ್. ಸೊ ಆ ಗಡ್ಡೆ ಇರೋದು ಸಸ್ಪಿಷಿಯಸ್ ಇದೆನಾ ಅಥವಾ ಅದು ಕ್ಯಾನ್ಸರ್ ಕಡೆ ಹೋಗ್ತಾ ಇದೆನಾ ಅಥವಾ ಅದು ನಾನ್ ಕ್ಯಾನ್ಸರಸ್ ಗಡ್ಡೆ ಇದೆನಾ ಅಂತ ಹೇಳಿ ಅದ್ರ ಮೇಲೆ ಇನಿಷಿಯಲ್ ಡಯಾಗ್ನೋಸಿಸ್ ಮೇಲೆ ನಮ್ಮ ಮುಂದೆ ಫರ್ದರ್ ಟ್ರೀಟ್ಮೆಂಟ್ ಪ್ಲಾನ್ ಮಾಡ್ಬೋದು. ಇಫ್ ಅಟ್ ಆಲ್ ಇಟ್ ಇಸ್ ನಾನ್ ಕ್ಯಾನ್ಸರಸ್, ಸರ್ ಹೇಳಿದ್ರು ಆದರ್ಶ್ ಸರ್, ನಾನ್ ಕ್ಯಾನ್ಸರಸ್ ಇತ್ತು, ಅದರಿಂದ ಏನು ಅಷ್ಟೊಂದು ಹಾರ್ಮ್ ಆಗೋದಿಲ್ಲ ಅಥವಾ ಅದು ಸ್ಪ್ರೆಡ್ ಆಗೋ ಟೆಂಡೆನ್ಸೀಸ್ ತುಂಬ ಕಮ್ಮಿ ಇದ್ರೆ ವಿಲ್ ಜಸ್ಟ್ ಕೀಪ್ ದಮ್ ಆನ್ ಫಾಲೋ. ಫಾರ್ ಎಕ್ಸಾಂಪಲ್ ನಮಗೆ ಅದು ಅಲ್ಟ್ರಾಸೌಂಡು, CT ಸ್ಕ್ಯಾನ್, MRI ಅಲ್ಲಿ ನಮಗೆ ಏನಾದರೂ ಸಸ್ಪಿಷಿಯಸ್ ಫೈಂಡಿಂಗ್ ಥರ ಗೊತ್ತಾಯಿತು ಅಂದರೆ ಅದು ಕ್ಯಾನ್ಸರ್ ಥರ ಆಗೋ ಸಾಧ್ಯತೆಗಳು ಜಾಸ್ತಿ ಇದ್ದರೆ ಅದಕ್ಕೆ ನಾವು ಅದನ್ನು ಬಯಾಪ್ಸಿ ಅಂತ ಮಾಡ್ತೀವಿ. ಬಯಾಪ್ಸಿ ಇಸ್ ನಥಿಂಗ್ ಬಟ್ ಮಾಂಸ ಪರೀಕ್ಷೆ ಅಂತೇಳಿ. ಒಂದು ಸ್ಮಾಲ್ ನೀಡಲ್ ಮೂಲಕ ಅಲ್ಟ್ರಾಸೌಂಡು ಅಥವಾ CT ಸ್ಕ್ಯಾನನ್ನು ನೋಡಿಕೊಂಡು ಮಾಂಸದಿಂದ ಸ್ವಲ್ಪ ಸ್ಯಾಂಪಲ್ ತೊಗೊಂಡು ಟೆಸ್ಟಿಗೆ ಕಳಿಸ್ಕೊಡ್ತೀವಿ. ಅದ್ರ ಮೇಲೆ ನೆಕ್ಸ್ಟ್ ಫರ್ದರ್ ಟ್ರೀಟ್ಮೆಂಟ್ ಎಲ್ಲ ಡಿಪೆಂಡ್ ಆಗುತ್ತೆ. ಸೊ ಆಸ್ ವಿ ಆಲ್ ಆರ್ ಅ ಟೀಮ್ ಹಿಯರ್, ವಿ ಆಲ್ ಡಿಸ್ಕಸ್ ಆಲ್ ಆಫ್ ದ ಪರ್ಟಿಕ್ಯುಲರ್ ಪೇಷಂಟ್ಸ್ ಹೂ ಹ್ಯಾವ್ ದಿಸ್ ಲಿವರ್ ನಾಡ್ಯೂಲ್. So what best is needed for the patient, whether it's a medical management, whether it's a surgical management, whether it's a minimal invasive treatment like I do as an intervention radiologist, ablation anta heltivi athwa chemotherapy anta heltivi, or the patient if it is in an end stage or if none of these treatments are not responding, then obviously the ultimate thing is to go for a liver transplant.